ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ಮೊದಲಿಗೆ ನಮ್ಮ RS ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ. ಯಾಕೆಂದರೆ ಕನ್ನಡ ಕಿರುತೆರೆಯ ಪ್ರತಿಯೊಂದು ಹೊಸ ಅಪ್ಡೇಟ್, ಬಿಗ್ ಬಾಸ್ ಸುದ್ದಿಗಳು, ಧಾರಾವಾಹಿಯ ತಾಜಾ ಮಾಹಿತಿ ಮತ್ತು ನಿಖರವಾದ ವಿಶ್ಲೇಷಣೆಗಳನ್ನು ನಿಮ್ಮವರೆಗೆ ಮೊದಲಿಗೆನಾಗಿ ತಲುಪಿಸುವ ಪ್ರಯತ್ನ ನಮ್ಮದು. ನಿಮ್ಮ ಒಂದು ಸಬ್ಸ್ಕ್ರೈಬರ್ ನಮಗೆ ದೊಡ್ಡ ಪ್ರೇರಣೆ. ಇನ್ನು ವೀಕ್ಷಕರೇ, ಕನ್ನಡ ಕಿರುತೆರೆ ಲೋಕದಲ್ಲಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಸಲು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅದ್ಧೂರಿಯಾಗಿ ಬರಲು ಸಜ್ಜಾಗಿದೆ. ಆದರೆ ಈ ಹೊಸ ಸೀಸನ್ ಆರಂಭವಾಗುವ ಮುನ್ನವೇ ಕಲರ್ಸ್ ಕನ್ನಡದ 2 ಜನಪ್ರಿಯ ಧಾರಾವಾಹಿಗಳು ತಮ್ಮ ಪಯಣಕ್ಕೆ ವಿದಾಯ ಹೇಳಲಿದೆ ಎಂಬ ಸುದ್ದಿ ಈಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಹಾಗಾದರೆ ಆ 2 ಟಾಪ್ ಸೀರಿಯಲ್ಗಳು ಯಾವುವು? ಅವುಗಳ ಅಂತ್ಯಕ್ಕೆ ಕಾರಣವೇನು? ಬಿಗ್ ಬಾಸ್ಗಾಗಿ ವಾಹಿನಿ ಯಾವ ರೀತಿಯ ದೊಡ್ಡ ಬದಲಾವಣೆ ಮಾಡಲು ಹೊರಟಿದೆ? ಸಂಪೂರ್ಣ ಮಾಹಿತಿಯನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಮೂಲಗಳ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ವಿಶೇಷ ಭಾಗವಾದ ಅಗ್ನಿ ಪರೀಕ್ಷೆ ಇದೇ ಆಗಸ್ಟ್ ತಿಂಗಳಲ್ಲಿ ಪ್ರಸಾರವಾಗುವ ಸಾಧ್ಯತೆ ಹೆಚ್ಚಿದೆ. ಅದರ ಬಳಿಕ ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿಕೃತ ಮುಖ್ಯ ಸೀಸನ್ ಅದ್ಧೂರಿಯಾಗಿ ಆರಂಭವಾಗಲಿದೆ. ಈ ಸುದ್ದಿ ಕೇಳಿದ ಕ್ಷಣದಿಂದಲೇ ಬಿಗ್ ಬಾಸ್ ಅಭಿಮಾನಿಗಳ ಕಾತರ ಮತ್ತಷ್ಟು ಹೆಚ್ಚಾಗಿದೆ. ಇನ್ನು ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸಂಜೆ 6 ಗಂಟೆಗೆ ರಾಣಿ, 6:30ಕ್ಕೆ ಪ್ರೇಮ ಕಾವ್ಯ, 7 ಗಂಟೆಗೆ ಅಗ್ನಿಸಾಕ್ಷಿ, 7:30ಕ್ಕೆ ಮುದ್ದು ಸೊಸೆ, 8 ಗಂಟೆಗೆ ಗೌರಿ ಕಲ್ಯಾಣ, 8:30ಕ್ಕೆ ಶ್ರೀಗಂಧದ ಗುಡಿ, 9 ಗಂಟೆಗೆ ನಂದಗೋಕುಲ, 9:30ಕ್ಕೆ ಪವಿತ್ರ ಬಂಧನ, ರಾತ್ರಿ 10 ಗಂಟೆಗೆ ಭಾರ್ಗವಿ LLB ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ. ಕಳೆದ ಸೀಸನ್ನಲ್ಲಿ ಬಿಗ್ ಬಾಸ್ ವಾರದ ದಿನಗಳಲ್ಲಿ ರಾತ್ರಿ 9:30ಕ್ಕೆ ಪ್ರಸಾರವಾಗಿ TRP ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿತ್ತು. ವೀಕೆಂಡ್ನಲ್ಲಿ ರಾತ್ರಿ 9 ಗಂಟೆಯ ಸಂಚಿಕೆ ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ಪಡೆದಿದ್ದವು. ಈ ಬಾರಿಯೂ ಇದೇ ಸಮಯವನ್ನು ಮುಂದುವರಿಸುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ. ಇದೀಗ ಪ್ರಮುಖ ವಿಷಯಕ್ಕೆ ಬರೋಣ. ಮೂಲಗಳ ಪ್ರಕಾರ ಸಂಜೆ 6:30ಕ್ಕೆ ಪ್ರಸಾರವಾಗುತ್ತಿರುವ ಪ್ರೇಮ ಕಾವ್ಯ ಧಾರಾವಾಹಿ ಅಂತಿಮ ದಿನದ ಚಿತ್ರೀಕರಣ ಈಗಾಗಲೇ ಮುಗಿಸಿದೆ. ಹೀಗಾಗಿ ಈ ಧಾರಾವಾಹಿ ಬಹಳ ಬೇಗ ತನ್ನ ಪಯಣವನ್ನು ಮುಕ್ತಾಯಗೊಳಿಸುವ ಸಾಧ್ಯತೆ ಅತ್ಯಧಿಕವಾಗಿದೆ. ಇದರ ಜೊತೆಗೆ ರಾತ್ರಿ 10 ಗಂಟೆಗೆ ಭಾರ್ಗವಿ LLB ಧಾರಾವಾಹಿಯು ಅಂತ್ಯಗೊಳ್ಳಲಿದೆ ಎಂಬ ಮಾತು ಕೇಳಿಬರುತ್ತಿದೆ. ಈ ಧಾರಾವಾಹಿಯ ಚಿತ್ರೀಕರಣವು ಕೊನೆಯ ಹಂತ ತಲುಪಿದೆ. ಒಂದು ವೇಳೆ ಈ ಎಲ್ಲ ಮಾಹಿತಿಗಳು ನಿಜವಾದರೆ ಕಲರ್ಸ್ ಕನ್ನಡ ವಾಹಿನಿಯ ಕಾರ್ಯಕ್ರಮಗಳ ವೇಳಾಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಪ್ರೇಮ ಕಾವ್ಯ ಮುಗಿದ ನಂತರ ಅದರ ಸ್ಥಾನಕ್ಕೆ ಮತ್ತೊಂದು ಧಾರಾವಾಹಿ ಬರಬಹುದು. ಹಾಗೆಯೇ ರಾತ್ರಿ 9:30ರ ಸ್ಲಾಟ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಮತ್ತೆ ಅದ್ಧೂರಿಯಾಗಿ ಪ್ರಸಾರವಾಗುವ ಸಾಧ್ಯತೆ ಇದೆ. ಇದೀಗ ನಿಮ್ಮ ಸರದಿ ವೀಕ್ಷಕರೇ, ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಧಾರಾವಾಹಿ ಮುಕ್ತಾಯವಾದರೆ ಉತ್ತಮ? ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವ ಸಮಯಕ್ಕೆ ಪ್ರಸಾರವಾದರೆ ಹೆಚ್ಚು ರೋಚಕವಾಗಿರುತ್ತದೆ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ತಪ್ಪದೇ ಹಂಚಿಕೊಳ್ಳಿ. ಇನ್ನೂ ನಮ್ಮ RS ಕನ್ನಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬರ್ ಮಾಡಿ. ಧನ್ಯವಾದಗಳು. ಮುಂದಿನ ಮತ್ತೊಂದು ಹೊಸ ಮತ್ತು ರೋಚಕ ಅಪ್ಡೇಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ.